ಸಚಿವ ಎನ್ಎಸ್ ಬೋಸರಾಜು ಜೀವನಾಧಾರಿತ ಚೈತನ್ಯ ಸಾಗರ ಪುಸ್ತಕ ಬಿಡುಗಡೆ ಆಯಿತು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಸಚಿವ ಎಚ್.ಕೆ. ಪಾಟೀಲ್ ಈ ಪುಸ್ತಕ ಬಿಡುಗಡೆ ಮಾಡಿದ್ದು, ಸಚಿವ ಎನ್ಎಸ್ ಬೋಸರಾಜು ಅವರ 79ನೇ ಹುಟ್ಟುಹಬ್ಬದ ಅಭಿನಂದನೆ ಗ್ರಂಥ ಇದಾಗಿತ್ತು. 50 ವರ್ಷಗಳ ರಾಜಕೀಯ ಹೋರಾಟದ ಮೈಲುಗಲ್ಲು ಬಗ್ಗೆ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನ ಸ್ಪೀಕರ್ ಯುಟಿ ಖಾದರ್ ವಹಿಸಿಕೊಂಡಿದ್ರು. ಬೋಸರಾಜು ಎಲ್ಲ ಜಾತಿ, ಜನಾಂಗ, ಜನ ಸಮುದಾಯದ ಪ್ರೀತಿಯನ್ನು ಗಳಿಸಿದ ಜನಪ್ರಿಯ ನಾಯಕ ಅಂತ ಖಾದರ್ ಹೇಳಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ತೆಲಂಗಾಣ ಡಿಸಿಎಂ ಮಲ್ಲು ಭಟ್ಟಿ ವಿಕ್ರಮಾರ್ಕ, ತೆಲಂಗಾಣ ಕ್ರೀಡಾ ಸಚಿವ ಶ್ರೀಹರಿ ಆಗಮಿಸಿ ಶುಭವನ್ನು ಕೋರಿದ್ರು. ಇದೇ ಸಂದರ್ಭದಲ್ಲಿ ಸಚಿವ ಶಿವರಾಜ ತಂಗಡಗಿ ಸೇರಿದಂತೆ ಜಿಲ್ಲೆಯ ಸರ್ವ ಪಕ್ಷದ ಶಾಸಕರು, ಮಾಜಿ ಶಾಸಕರು ಹಾಗೂ ನಾಯಕರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ಕೆಎಸ್ಆರ್ಟಿಸಿ ಬಸ್ ಚಾಲಕ ಸಿಗ್ನಲ್ ತಪ್ಪಿಸಿಕೊಳ್ಳಲು ಹೋಗಿ ಎಡವಟ್ಟು ಮಾಡಿದ ಘಟನೆ ರಿಚ್ಮಂಡ್ ಸರ್ಕಲ್ ಸಿಗ್ನಲ್ನಲ್ಲಿ ನಡೆದಿದೆ. ರೆಡ್ ಸಿಗ್ನಲ್ ಬೀಳತ್ತೆ ಅಂತ ವೇಗವಾಗಿ ಕೆಎಸ್ಆರ್ಟಿಸಿ ಬಸ್ ನುಗ್ಗಿದೆ. ಈ ಸಂದರ್ಭದಲ್ಲಿ ಎದುರಿನಿಂದ ಬಂದ ಬೈಕ್ ಸವಾರ ತಬ್ಬಿಬಾಗಿದ್ದಾನೆ. ಅದೃಷ್ಟವಶಾತ್ ಕೆಎಸ್ಆರ್ಟಿಸಿ ಡ್ರೈವರ್ ಸಡನ್ ಬ್ರೇಕ್ ಹಾಕಿದ್ರಿಂದ ಬೈಕ್ ಸವಾರರು ಎಸ್ಕೇಪ್ ಆಗಿದ್ದಾರೆ. ಮಂಗಳೂರಿನಲ್ಲಿ ನಿಗೂಢವಾಗಿ ಜಾನುವಾರುಗಳು ಸಾಯ್ತಾ ಇವೆ. ನೀರುಮಾರ್ಗ ಸಮೀಪದ ಕೆಲರಾಯ್ ಎಂಬಲ್ಲಿ ಒಂದೇ ಮನೆಯ 7 ದನ ಕರುಗಳು ನರಳಿ ಪ್ರಾಣ ಬಿಟ್ಟಿದೆ. ಕಳೆದ 50 ವರ್ಷಗಳಿಂದ ಹೈನುಗಾರಿಕೆ ನಡೆಸಿಕೊಂಡು ಬರ್ತಾ ಇರುವ ಪ್ರಕಾಶ್ ಅವರ ಮನೆಯಲ್ಲಿ ಒಟ್ಟು 37 ದನ ಕರುಗಳಿದ್ದು, ಅದರಲ್ಲಿ 7 ದನಗಳು ಈ ರೀತಿಯಾಗಿ ಮೃತಪಟ್ಟಿದೆ. ಮೇಯಲು ಗುಡ್ಡ ಪ್ರದೇಶಕ್ಕೆ ಹೋಗಿದ್ದ ಜಾನುವಾರುಗಳು ಅಸ್ವಸ್ಥ ಸ್ಥಿತಿಯಲ್ಲಿ ವಾಪಸ್ ಕೊಟ್ಟಿಗೆಗೆ ಬಂದಿತ್ತು. ದನಗಳಿಗೆ ವಿಷ ಪ್ರಾಶನ ಮಾಡಿರುವ ಅನುಮಾನವನ್ನು ವ್ಯಕ್ತಪಡಿಸಲಾಗಿದೆ. ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಪಶುಪಾಲನೆ ಇಲಾಖೆಯ ವೈದ್ಯರು ಮರಣೋತ್ತರ ಪರೀಕ್ಷೆ ನಡೆಸಿ ಮಾದರಿಗಳನ್ನು ಲ್ಯಾಬ್ಗೆ ರವಾನಿಸಿದ್ದಾರೆ. ಬನ್ನೇರುಘಟ್ಟದ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಮಂಗಗಳ ಕಾಟ ಹೆಚ್ಚಾಗಿದೆ. ದೇವಸ್ಥಾನಕ್ಕೆ ಬಂದಿದ್ದ ಭಕ್ತರೊಬ್ಬರ ಕೈಯಿಂದ ಕೋತಿ ಮೊಬೈಲ್ ಕಿತ್ಕೊಂಡಿದ್ದು, ಮಂಗನಾಟದಿಂದ ಏನೂ ಮಾಡಲಾಗದೆ ಜನ ಕಂಗಾಲಾಗಿದ್ದಾರೆ. ದೇವಸ್ಥಾನದ ಎದುರು ಮೊಬೈಲ್ ಬಳಸ್ತಾ ಇದ್ದ ವ್ಯಕ್ತಿಯ ಕೈಯಿಂದ ಫೋನ್ ಅನ್ನು ಕಿತ್ತು ದೇವಸ್ಥಾನದ ಮೇಲೆ ಏರಿದು ಮಂಗನ ಕೈಯಿಂದ ಮೊಬೈಲ್ ಅನ್ನು ಹಿಂಪಡೆಯೋದಕ್ಕೆ ಹರಸಾಹಸ ಪಡುವಂತಾಯಿತು. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ 20ಕ್ಕೂ ಹೆಚ್ಚು ಆನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. ಮರಿಗಳೇ ಹೆಚ್ಚಾಗಿರುವ ಗುಂಪು ಇದಾಗಿದ್ದು, ರಸ್ತೆ ದಾಟಿ ಕಾಫಿ ತೋಟಕ್ಕೆ ಈ ಕಾಡಾನೆಯ ಹಿಂಡು ಎಂಟ್ರಿ ಕೊಟ್ಟಿದೆ. ಕಾಫಿ ತೋಟದ ಮಾಲೀಕರು ಪಟಾಕಿ ಸಿಡಿಸಿ ಓಡಿಸುವ ಪ್ರಯತ್ನ ಮಾಡಿದ್ದಾರೆ. ಪಟಾಕಿ ಶಬ್ದಕ್ಕೆ ಗಾಬರಿಗೊಂಡ ಕಾಡಾನೆ ಹಿಂಡು ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಹೋಗಿದೆ. ಇನ್ನು ಕಾಡಾನೆ ಹಿಂಡಿನ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಜೂನ್ 29ರಂದು ಕರ್ನಾಟಕ ಚಿತ್ರಕಲಾ ಪರಿಷತ್ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದೆ. ಆದರೆ ಚುನಾವಣೆಗೂ ಮುನ್ನವೇ ಚಿತ್ರಕಲಾ ಪರಿಷತ್ಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಇನ್ನಿತರ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಿಎಲ್ ಶಂಕರ್ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಪ್ರಭಾಕರ್, ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಧರ್ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಚುನಾವಣಾಧಿಕಾರಿ ಪವನ್ ಕುಮಾರ್ ಬಿಡುಗಡೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.